ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 2025 ಈ ವರ್ಷ ಇವತ್ತು ಮುಗಿತಾ ಇದೆ. ನಾಳೆ ದಿನ 2026 ಬರ್ತಾ ಇದೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಾವು ಹೊಸ ವರ್ಷದಲ್ಲಿ ಪಾದಾರ್ಪಣೆಯನ್ನ ಮಾಡ್ತಾ ಇದೆ. ವಸ್ತುತಃ ಭಾರತೀಯ ಸಿದ್ಧಾಂತದ ಪ್ರಕಾರ ಫಾಲ್ಗುಣ ಮಾಸ ಮುಗಿದ ಮೇಲೆ ಚೈತ್ರ ಮಾಸಕ್ಕ ಪಾದಾರ್ಪಣೆ ಮಾಡುವಾಗನೇ ನಮಗೆಲ್ಲ ಯುಗಾದಿ ಪಾಡ್ಯ ಹೊಸ ವರ್ಷ. ಆದರೂ ಕೂಡ ಎಲ್ಲ ಕಡೆಗೂ ಹೊಸ ವರ್ಷವನ್ನ ಸ್ವಾಗತಿಸುವಂತಹ ಭರದಲ್ಲಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಅನೇಕ ಯುವಕರು ಉತ್ಸಾಹದಿಂದ ಪಾಲ್ಗೊಳ್ತಾ ಇರ್ತಾರೆ. ಆ ಹೊಸ ವರ್ಷವನ್ನ ಸ್ವಾಗತಿಸುವ ಭರದಲ್ಲಿ ಬಹಳಷ್ಟು ಜನ ಯುವಕರು ಇವತ್ತು ರಾತ್ರಿ ಎಲ್ಲ ಕುಡಿಯೋದು, ಕುಪ್ಪಳಿಸೋದು, ಪಾರ್ಟಿ ಮಾಡೋದು, ಅನೇಕ ಕಡೆ ಗಲಾಟೆಗಳನ್ನ ಮಾಡೋದನ್ನ ನಾವು ಪ್ರತಿ ವರ್ಷ ಕಾಣ್ತಾ ಇದ್ದೇವೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವು ಭಾರತೀಯರು ಹಿಂದೂ ಧರ್ಮ ಪರಂಪರೆಯನ್ನ, ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಶಾಂತಿಯುತವಾಗಿ ಸಾಗಬೇಕಾಗಿರುವಂತಹ ಧರ್ಮದ ನೆಲೆಗಟ್ಟಿನಲ್ಲಿ ಬಾಳುವಂತಹ ದೇಶ ನಮ್ದು. ಆ ಹಿನ್ನೆಲೆಯಲ್ಲಿ ಹೊಸ ವರ್ಷವನ್ನ ಸ್ವಾಗತಿಸುವಾಗ ನಾವೆಲ್ಲ ನಯವಾಗಿ, ಧಾರ್ಮಿಕವಾಗಿ, ಸಹೃದಯದಿಂದ, ಸದ್ಗುಣಗಳಿಂದ, ಸದಾಚರಣೆಗಳಿಂದ ಹೊಸ ವರ್ಷವನ್ನ ಸ್ವಾಗತಿಸಬೇಕೇ ಹೊರತು ದುರಾಚರಣೆಗಳ ಮೂಲಕ, ದುರ್ಗುಣಗಳ ಮೂಲಕ, ಅನೇಕ ಅವಾಂತರಗಳಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ಹೊಸ ವರ್ಷವನ್ನು ಆಚರಿಸೋ ಪ್ರಯತ್ನವನ್ನ ಯಾವ ಯುವಕರು ಮಾಡಬಾರ್ದು ಅನ್ನುವಂಥ ಕಿವಿ ಮಾತನ್ನ ಎಲ್ಲ ಯುವಕರಿಗೆ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಎಲ್ಲ ಯುವಕರು ಒಳ್ಳೆಯ ದಾರಿಯಲ್ಲಿ ಈ ಹೊಸ ವರ್ಷದ ಸ್ವಾಗತವನ್ನ ಮಾಡ್ಕೊಳ್ಬೇಕು ಅಂತ ಹೇಳೋದ್ರ ಜೊತೆಗೆ ನೀವೆಲ್ಲ ಚೈತ್ರ ಮಾಸವನ್ನೇ ಹೊಸ ವರ್ಷ ಅಂತ ತಿಳ್ಕೊಂಡು ಆಚರಿಸುವಂತ ಪ್ರಯತ್ನವನ್ನ ಎಲ್ಲ ಭಾರತೀಯರು ಮಾಡಬೇಕು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.